ನೀವು ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಎರಡು ಗುಂಪು ಯಾವತ್ತು ಆಗಕ್ಕೆ ನಾನು ಬಿಡಲ್ಲ. ನನಗೆ ಇದು ಹೇಳ್ಕೊಟ್ರಿ, ಪತ್ರಕರ್ತರು ಹೇಳ್ಕೊಡ್ರಿ, ಇದು ಒಂದು ಪತ್ರಕರ್ತರು ಹೇಳ್ಕೊಟ್ರು. MLA ಅನ್ನೋ 3 ಪದದಿಂದ ಏನಾಗುತ್ತೆ ಅಂತ ತಮ್ಗೆ ಗೊತ್ತಿದೆ. ಇವು 2 ಗುಂಪು ಆಗ್ಬಿಟ್ರು, 3 ಗುಂಪು ಆಗ್ಬಿಟ್ರು. ನೆನ್ ಗೆಲ್ಸ್ಬೋದು ಹಿಂಗ 28ಕ್ಕಲ್ಲ 29ಕ್ಕೆ ಎಲೆಕ್ಷನ್. ಈಗ ಇತ್ತೀಚೆಗೆ ತಾವು ಗೊತ್ತಿದ್ದಂಗೆ ತಾವೆಲ್ಲ ಯಾರೋ ಇಲ್ತನ ಕಿಟ್ಟಪ್ಪ ಕೇಳ್ತಾ ಇದ್ನ ಏನು ಗೊಂದಲ 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 ಅಂತ. ದಯವಿಟ್ಟು ಯಾವ ಪಕ್ಷದಲ್ಲಿ ಗೊಂದಲ ಇಲ್ಲ, ಯಾವ ಊರಲ್ಲಿ ಗೊಂದಲ ಇಲ್ಲ, ಎಲ್ಲಿ ಗೊಂದಲ ಇಲ್ಲ ಅಂತ ನೀವು ಇದು ಮಾಡಿದ್ರೆ ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಬಹುಶಃ DCC ಬ್ಯಾಂಕ್ ಆದ್ಮೇಲೆ, ಕೋಮುಲ್ ಆದ್ಮೇಲೆ ಎಲ್ಲ ಎಲೆಕ್ಷನ್ ಗೆಲ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕೆಟ್ಟ ದೃಷ್ಟಿ ನಮ್ಮ ಪಕ್ಷ ಬಿದ್ದಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಯಾರು ಗೊಂದಲಕ್ಕೀಡಾಗಿರ್ತಕ್ಕಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ನಾನೊಂದು ಮಾತನ್ನ ದಯವಿಟ್ಟು ಹೇಳ್ತೀನಿ ನಾನು, ಯಾಕಂದ್ರೆ ನಾನು ಯಾವತ್ತೂ ರಾಜಕಾರಣಕ್ಕೆ ಬರ್ಬೇಕಂತ ಯಾವತ್ತು ಅನ್ಕೊಂಡಿದ್ದಿಲ್ಲ. 2018ನಲ್ಲಿ ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಾನ್ಯ ಕುಮಾರಸ್ವಾಮಿಗಳು ನೀನು ಹೋಗ್ಲೇಬೇಕು ಅಂತ ನನ್ಗೆ ಯಾರು ಮುಳುಬಾಗಿಲಿಂದ ಪರಿಚಯ ಇರಲಿಲ್ಲ. ಯಾಕಂದ್ರೆ ನಾನು ಸತ್ಯ ಮಾತಾಡ್ಬೇಕು. ಮುಳುಬಾಗಿಲಿಗೆ ನೀನು ಕಂಟೆಸ್ಟ್ ಮಾಡ್ಲೇಬೇಕಂತ ನನಗೆ ಬಲವಂತ ಮಾಡಿದಾಗ ಆಯ್ತಣ್ಣ ನಿಮ್ಮ ಹೆಸರು ಇದ್ರೆ ಹೋಗ್ತೀನಿ ಅಂತ ನಾನು ಬಂದವನು. ಯಾವತ್ತು ನನ್ನ ಕುಟುಂಬದಲ್ಲಿ ರಾಜಕಾರಣದಲ್ಲಿ ಯಾರೂ ಇರಲಿಲ್ಲ, ಒಂದು ಮೆಂಬರ್ ಕೂಡ ನಾವು ಇರಲಿಲ್ಲ. ಬಹುಶಃ ಎಲ್ಲೋ ಒಂದು ಕಡೆ ನಾವು ಸೋತ ಆದ್ಮೇಲೆ ಸುದೀರ್ಘವಾಗಿ ಇವರ ಒಂದು ಒಡನಾಟದಲ್ಲಿ ಮುಂದೆ ಒಂದು ಗೆಲ್ಲೋ ಒಂದು ಆಶಯದಲ್ಲಿ ಇವತ್ತೇ ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. 15 ವರ್ಷಗಳಿಂದ ನನ್ನ ಪಕ್ಷಕ್ಕೆ ಅಧಿಕಾರ ಇಲ್ಲದೆ ಆದ್ರೂ ಕೂಡ ಆಲಂಗೂರು ಟೈಗರ್ ಹೋದ್ಮೇಲೆ ನಾವೆಲ್ಲ ಕಾಯ್ತೇವೆ, ಅಧಿಕಾರ ಬೇಕು ಅಂತ ಕಾಯ್ತಾ ಇದೀವಿ. MLA ಅನ್ನೋ 3 ಪದದಿಂದ ಏನಾಗುತ್ತೆ ಅಂತ ತಮ್ಗೆ ಗೊತ್ತಿದೆ. ಆದ್ರೆ ಕೆಲವು ವಿಚಾರದಲ್ಲಿ ಬಂದಾಗ ಒಂದು 8 ತಿಂಗಳ ಹಿಂದ್ಗಡೆಯಿಂದ ಕೂಡ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲ ಅಂತ ಹೇಳಿ ತಪ್ಪಾಗೋದಿಲ್ಲ ಅಂತ ಹೇಳ. ಆದ್ರೆ ಕೂತ್ಕೊಂಡು ಸರಿಪಡಿಸ್ಕೊಂಡು ಹೋಗೋದು ನಮ್ಮ ಧರ್ಮ. ಯಾಕೆ ಹೇಳಿ, ನಮ್ಗೆಲ್ಲ ನಮ್ಮ ಪ್ರಭುಗಳು, ನೀವೆಲ್ಲ ನಮ್ಮ ಪ್ರಭುಗಳು, ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ. ಆದ್ರೆ ಪುನಃ ನಿಮ್ಮ ಅಧಿಕಾರ ಕೊಡೋ ನಮ್ಮ ಧರ್ಮ. ಅದರಿಂದ ನಾವುಗಳೇ ಕೂತ್ ಮಾತಾಡ್ಕೊಂಡು ಬೇರೆ ಎಲ್ಲೋ ನಾವು ಡೆಲ್ಲಿಗೋ ಇಲ್ಲ ಬೆಂಗಳೂರಿಗೋ ನಾವೆಲ್ಲ ಹೋಗಿಲ್ಲ. ನಾವೇ ಮುಕ್ತವಾಗಿ ಕೂತ್ ಮಾತಾಡ್ಕೊಂಡು ಇವರಿಗೆ ಅಧಿಕಾರ ಕೊಡಬೇಕು, ಮುಂದಿನ ದಿವಸ ನಾವು ಪಕ್ಷನ ಕಟ್ಟಬೇಕು ಅನ್ನೋ ತೀರ್ಮಾನದಿಂದ ನಾವೆಲ್ಲ ಒಂದು ವೇದಿಕೆಯಲ್ಲಿ ಕೂತು ನಿಮ್ಗೆ ಒಂದು ಸಂದೇಶವನ್ನು ಓಡಿಸ್ತಾ ಇದೀವಿ. ನೀವು ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ 2 ಗುಂಪು ಯಾವತ್ತು ಆಗಕ್ಕೆ ನಾನು ಬಿಡಲ್ಲ, 2 ಗುಂಪು ಆಗಕ್ಕೆ ನಾನು ಬಿಡಲ್ಲ. 2 ಗುಂಪು ಆಗ್ಬೇಕಂತ ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲೂ ನಾನೇ ಬಿಟ್ಟು ಹೋಗ್ತೀನಿ. ಯಾವತ್ತು JDS ಒಂದೇ ಕುಟುಂಬ, ಒಂದೇ ಪಕ್ಷ ನಮ್ದು. ಆದ್ರೆ ಕೆಲವು ವಿಚಾರದಲ್ಲಿ ಗೊತ್ತಿರ್ತದೆ, ನಮ್ಮಲ್ಲಿ ಆಗೋದು ಒಂದು, ಹೇಳೋದು ಇನ್ನೊಂದು, ಆಗೋದಿಷ್ಟು ಹೇಳೋದು ಇನ್ನಷ್ಟು. ಸೊ ಅದರಿಂದ ಏನು ನಮ್ಮ ಸೆಕೆಂಡ್ ಲೆವೆಲ್ ಲೀಡರ್ಸು, ಕ್ಯಾಡರ್ಸು, ವೋಟರ್ಸ್ ಇದ್ದೀರಿ, ನಿಮ್ಮಲ್ಲಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಇದೀವಿ. ನೀವೇನ್ ನಮ್ಗೆ ಅಧಿಕಾರವನ್ನ ಭಿಕ್ಷೆಯನ್ನು ಕೊಟ್ಟಿದ್ದೀರಿ, ನಿಮಗೆ ಸಂಪೂರ್ಣವಾಗಿ ವಾಪಸ್ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ನಾವುಗಳೆಲ್ಲ ಸೇರಿ ನಾವು ಒಪ್ಕೊಂತೀವಿ. ನಿಮ್ ಜೊತೆ ನಾವು ಇದೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ SIR ಮುಖಾಂತರ ಏನು ನಿಮ್ಮನ್ನು ಸೇರಿಸಿ ನೀವೊಂದು ಕಾರ್ಯಕ್ರಮ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಖಂಡಿತವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ, ಯಾಕಂದ್ರೆ ತಮಗೆ ಗೊತ್ತಿದೆ ಈಗಾಗಲೇ ಕೆಲವು ವಿಚಾರ ನಿಮ್ಗೆ ಹೇಳಂಗಿಲ್ಲ. ಶಿವನ ಮುಂದೆ ನಂದಿ ಇರ್ತಾನೆ. ನನಗೆ ಇದು ಹೇಳ್ಕೊಟ್ರಿ, ಪತ್ರಕರ್ತರು ಹೇಳ್ಕೊಡ್ರಿ, ಇದು ಒಂದು ಪತ್ರಕರ್ತರು ಹೇಳ್ಕೊಟ್ರು. ನಮ್ಮ ಶಿವನ ಮುಂದೆ ಒಂದು ನಂದಿ ಇರ್ತಾರೆ. ನಂದಿ ಕೆಲಸ ಏನ್ ಹೇಳಿ, ಏನ್ ನಂದಿ ಕೆಲಸ? ಈಶ್ವರ್ ನೋಡ್ತಾ ಇರೋದು ಕೂತ್ಕೊಂಡು, ಬೆಳಗ್ಗಿಂದ ಸಾಯಂಕಾಲ ಕೂತ ನಂದಿ ಕೂತು 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 ಏನಾಗಿತ್ತೆ, ಸಾಯಂಕಾಲ ಹಿಂದ್ಗಡೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿರ್ತದೆ, ಹಿಂದ್ಗಡೆ ಸ್ವಲ್ಪ ದಪ್ಪ ಆಗಿರುತ್ತೆ. ಆ ದಪ್ಪ ಆಗೋದು ಮನೆಗೆ ನಂದಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ನಡಿಬೇಕಾದ್ರೆ ಆ ನಂದಿಗೆ ಏನಾಗುತ್ತೆ ಅಂದ್ರೆ ಅದೇನಂತಾರೆ, ಬೀಜಗಳು ಬಿದ್ದೋಗ್ತಾ ಇರ್ತಾರೆ, ಗಮನ ಕಾಣಿಸ್ತಾ ಇರ್ತದೆ. ಇನ್ ಗುಳ್ಳೆನರಿಗಳು ಏನ್ ಮಾಡ್ತಾ ಇರ್ತದೆ, ಬೀಜಲ್ ಪಡ್ಕೋತ ಬೀಜಲ್ ಬಿದ್ದೋಗಿ ತಿಂದ್ಬಿಡೋದು ಅಂದ್ಬಿಟ್ಟು ಅವಾಗ ಬೀಳುತ್ತೆ, ಇವಾಗ ಬೀಳುತ್ತೆ, ಅವಾಗ ಬೀಳುತ್ತೆ, ಈಗ ಬೀಳುತ್ತೆ ಅಂತ ಹೋಗ್ತಾ ಇರೋದು. ಆ ಬೀಜಲ್ ಬೀಳಲ್ಲ, ತಿನ್ನಲ್ಲ. ಹಂಗೆ ನಮ್ಮ ಪಕ್ಷದಲ್ಲಿ ಏನಂತಂದ್ರೆ, ಇವ್ರು ಅವಾಗ ಬಿಟ್ರು, ಇವ್ 2 ಗುಂಪು ಆಗ್ಬಿಟ್ರು, 3 ಗುಂಪು ಆಗ್ಬಿಟ್ರು, ನೆನ್ ಗೆಲ್ಸ್ಬೋದು ಹಿಂಗ, ನನ್ ಗೆದ್ದೋಗ್ಬಿಟ್ಟೆ ಅನ್ನೋ ವಿಚಾರದಲ್ಲಿ ಇರುತ್ತೆ. ಇದು ಬಹುಶಃ ಭ್ರಮೆ, ಇದು ಭ್ರಮೆ. JDS ಪಕ್ಷ ಯಾವತ್ತಿದ್ರು ಒಂದು ತಾಯಿ ಪಕ್ಷ ಇದ್ದಂಗೆ. ಎಷ್ಟೇ ಜಗಳ ಆಡಿದ್ರು ಕೂಡ ನಾವು ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಒಂದಾಗ್ತೀವಿ. ನಾನು ನೋಡಿರ್ತಕ್ಕಂಥ ಪಕ್ಷ ಇದು. ಸೊ ಅದರಿಂದ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡೋದಂದ್ರೆ, ನಮ್ಮಲ್ಲಿ ಯಾವುದೇ ಗುಂಪುಗಳಿಲ್ಲ, ನಮ್ಮಲ್ಲಿ 2 ಗುಂಪುಗಳು 3 ಗುಂಪುಗಳಿಲ್ಲ. ಮನಸ್ತಾಪ ಇದ್ದಿದ್ದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮನುಷ್ಯ ಮಾಡ್ತಾ ಏನಾದ್ರು ಬೇರೆಯವ್ರು ಮಾಡ್ತಾರ, ಮನುಷ್ಯ ತಪ್ಪು ಮಾಡಿರ್ಬೋದು, ಆದ್ರೆ ತಪ್ಪನ್ನ ತಿದ್ದಿ ಹೋಗೋದು ಮುಂದೆ ನಮ್ಮದು ಮನುಷ್ಯನ ಗುಣ. ಸೊ ಅದರಿಂದ ನಮ್ಮ ಪಕ್ಷ ಸದೃಢವಾಗಿದೆ, ನಮ್ಮ ಪಕ್ಷ ಬಲಿಷ್ಠವಾಗಿದೆ. ನಾವಿವತ್ತು ನಿಮ್ಗೆ ಮಾತು ಕೊಡ್ತಾ ಇದೀವಿ, ಎಲ್ಲಾ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ದಯವಿಟ್ಟು ನಾವೆಲ್ಲ ಬಂದು ನಿಮ್ಮ ಕೈ ಜೋಡಿಸಿ ನಿಮ್ಮನ್ನು ಗೆಲ್ಲಿಸಿ ನಿಮಗೆ ಅಧಿಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು. ಅದೇ ರೀತಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ, ನಮ್ ಟಾರ್ಗೆಟ್ ಅದು, ನಾವು ಗೆಲ್ಬೇಕು, ನಮ್ ಟಾರ್ಗೆಟ್ ಅದು.
ಮುಂಬರುವ ದಿನದಲ್ಲಿ 28-29ಕ್ಕೆ 3 ಪದ ಬದಲಾಗುತ್ತೆ. ನಿಮ್ಗೆ ಗೊತ್ತ ಹೇಳಿದ್ 3 ಪದ ಬದಲಾಗುತ್ತೆ. 1 ನೇಷನ್ 1 ಎಲೆಕ್ಷನ್ ಇದೇ ವರ್ಷದಲ್ಲಿ ಆಗ್ತಾ ಇದೆ. 29ಕ್ಕೆ ಎಲೆಕ್ಷನ್, 28ಕ್ಕಲ್ಲ 29ಕ್ಕೆ ಎಲೆಕ್ಷನ್. ಆದ್ರೆ 33% ರಿಸರ್ವೇಶನ್ ಲೇಡೀಸ್ಗೆ ಅದು ಪಾಸ್ ಆಗುತ್ತೆ. ಮತ್ತು ಕ್ಷೇತ್ರ ಪುನರ್ವಿಂಗಡಣೆ, ಈ 3 ಕೂಡ ಕೇಂದ್ರ ಸರ್ಕಾರ ಬಿಲ್ ಪಾಸ್ ಮಾಡ್ಕೊತಾರೆ. ಇಡೀ ದೇಶಕ್ಕೆ ಒಂದು ಗಿಫ್ಟ್ ಕೊಡ್ತಾರೆ. ಆ ವಿಚಾರಕ್ಕೆ ಬಂದಾಗ ನಾವೆಲ್ಲ ಬದಲಾಗಬೇಕಾಗುತ್ತೆ. ನಾವೆಲ್ಲ ಬದಲಾಗಬೇಕು. ಯಾರು ಗ್ರಾಮ ಪಂಚಾಯತ್ ನಿಲ್ಬೇಕಂತಿದ್ದಾಗ ಇವತ್ತಿಂದನೇ ಕೆಲಸ ಮಾಡಿ, ಬಟ್ ತೋರಿಸ್ಕೊಳಕ್ ಹೋಗ್ಬಿಡಿ. ಇಂಟರ್ನಲ್ ಕೆಲಸ ಮಾಡಿ, ಮುಂದೆ ಹೋಗಿ ತೋರಿಸ್ಕೊಳಕ್ ಹೋಗ್ಬಿಡಿ. ಅದರಿಂದ ನವೆಂಬರ್ ಅಥವಾ ಡಿಸೆಂಬರ್ TP-ZP ಎಲೆಕ್ಷನ್ ಬರ್ತಾ ಇದೆ. ಇದನ್ನು ಕೂಡ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂತೀವಿ. ಅದಾದ್ಮೇಲೆ ಮುನ್ಸಿಪಾಲಿಟಿ ಎಲೆಕ್ಷನ್ ಬರ್ತದೆ, ಇದಕ್ಕೂ ಗೆಲ್ಸ್ಕೊಡೋ ಜವಾಬ್ದಾರಿನ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನೀವು ನಮ್ಗೆ ಕೊಟ್ಟಿರೋದು ವಾಪಸ್ ನೀವು ಕೊಡ್ಬೇಕು. ಅದರಿಂದ ನಾವಾಗ್ಲಿ, ನಮ್ಮ ಅಧ್ಯಕ್ಷರಾಗ್ಲಿ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಲೀಡರ್ಸ್ ಕೂಡ ನಿಮ್ಮ ಪರವಾಗಿ ನಿಲ್ತೀವಿ, ಕಾರ್ಯಕರ್ತರ ಪರವಾಗಿ ನಿಲ್ತೀವಿ. ಸೊ ಒಂದಂತೂ ನಿಜ, ಈಗ ನಮ್ಮ ರಾಜೇಗೌಡರು ಹೇಳ್ತಾ ಇದ್ರು ಅಭಿವೃದ್ಧಿ ವಿಚಾರದಲ್ಲಿ. ನನಗೆ ಕೊಟ್ಟ ಅಭ್ಯಾಸ ಇಲ್ಲ, ನಿಮ್ಗೆ ಹೇಳಿ ಅಭ್ಯಾಸ ನಾನು ಹೇಳ್ತೀನಿ. ಏನೇನ್ ತಂದಿದ್ದೀನಿ, ಏನೇನ್ ವರ್ಕ್ ಆಗಿದೆ, ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಏನೇನು ಮಾಡ್ತಿದೀವಿ ಅಂತ ನಿಮ್ಗೆ ಖಂಡಿತವಾಗಿ ನಿಮ್ ಮುಂದೆ ಇಟ್ಕೊಂಡು, ಕಾರ್ಯಕರ್ತರನ್ನ ಬೆಳೆಸತಕ್ಕಂಥ ಕಾರ್ಯಕ್ರಮ ಮುಂದೆ ನಾವು ಇಟ್ಕೊಂಡು, ನೀವಿದ್ರೆ ನಾವು, ನಾವಿದ್ರೆ ನೀವಲ್ಲ, ನೀವಿದ್ರೆ ನಾವು. ಸೊ ಮುಂದಿನ ದಿವಸ ನಾವೆಲ್ಲ ಸದೃಢವಾಗಿ ಪಕ್ಷ ಕಟ್ಟಿ ಮತ್ತೆ 28-29ಕ್ಕೆ ಅಧಿಕಾರ ತರ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಿಮ್ಮೊಂದಿಗೆ ಈ SIR ಕಾರ್ಯಕ್ರಮ ಇಟ್ಕೊಂಡು BLಗಳನ್ನ ಕರೆದು ನಿಮಗೆ ಮಾತಾಡ್ಲಿ, ನಿಮ್ಮ ಸಂಪೂರ್ಣ ಮಾಹಿತಿ ತಗೊಂಡು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಭೆಯ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.